ಈಗ ತುಂಬಾ ಜನ ಹೇಳ್ತಾರೆ, ಈಗ ಅವರ ಕಂಫರ್ಟ್ ಒಂದು ವಾಶ್ರೂಮ್ ಅಂತ ಇರುತ್ತೆ ಅವರಿಗೆ, ಅದು ಮನೆದಿರ್ಬೋದು ಅಥವಾ ಅವ್ರು ಯಾವ ಕಂಫರ್ಟ್ ಪ್ಲೇಸ್ ಅಲ್ಲಿ. ಅದನ್ನ ಬಿಟ್ಟು ತುಂಬಾ ಜನ ಹೊರಗಡೆ ಹೋಗೋದಕ್ಕೆ ರೆಡಿನೂ ಇಲ್ಲ, ಅವ್ರು ಹೋಗೋದು ಇಲ್ಲ ಅಂತವ್ರು ಇರ್ತಾರೆ. ಅಂದ್ರೆ ಪರ್ಟಿಕ್ಯುಲರ್ ಅಂತ. ಅಂದ್ರೆ ಸರಿ, ಅದು ಬಿಟ್ಟು ಬೇರೆ ಯಾವ್ದಾದ್ರು ವಾಶ್ರೂಮ್ ಹೋಗಿ ಅಂತ ಹೇಳಿದ್ರು ಹೈಜಿನ್ ಇರೋದಿಲ್ಲ, ಏನೂ ಹೈಜಿನ್ ಇರೋದಿಲ್ಲ, ಹೋಗಕ್ ಆಗೋದೇ ಇಲ್ಲ. ಈಗ ಅಂತ ಹೈಜಿನ್ ಇರದೇ ಇರುವಂತ ಪ್ಲೇಸಿಗೆ ಹೋಗೋದು ಓಕೆನಾ, ಅಥವಾ ಕಂಟ್ರೋಲ್ ಮಾಡ್ಕೊಂಡು ಮನೆಗೆ ಹೋಗಿ ಮಾಡ್ಕೊಳ್ಳೋದೇ ಬೆಟರಾ? ಇದೊಂಥರ ತುಂಬ ಟ್ರಿಕ್ಕಿ ಇದು ಪ್ರಶ್ನೆ, ಸಮಸ್ಯೆ ಇದು. ಇದಕ್ಕೆ ಒಂದೇನು ಅಂದರೆ, ಸಾಧ್ಯ ಈಗ ಕಂಟ್ರೋಲ್ ಮಾಡ್ಕೊಂಡು ಎಷ್ಟು ಹೊತ್ತಿರ್ಬೋದು ಅಂತ. ಈಗ ನಾನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಮನೆಗೆ ಹೋಗ್ತೀನಿ, ಫೈನ್, ಯಾಕಂದರೆ ದಿನ ಇರಲ್ಲ ಈ ಸಮಸ್ಯೆಗಳು ಅಲ್ವಾ. ಇವತ್ತು ಮಾತ್ರ ನನಗೇನು ಅರ್ಜೆಂಟ್ ಇದೆ, ನಾನು ಅರ್ಧ ಗಂಟೆಲಿ ಮನೆಗೆ ಹೋಗ್ತೀನಿ, ಮನೆಗೆ ಹೋಗ್ಬಿಟ್ಟು ಮುಗಿಸ್ಕೋತೀನಪ್ಪ ಕೆಲಸ, ಅದು ಯಾವತ್ತೋ ಒಂದಿನ ಏನೂ ಆಗಲಿಕ್ಕಿಲ್ಲ. ಬಟ್ ಇಫ್ ಯು ಡೂ ಇಟ್ ರೆಗ್ಯುಲರಿ ದೆನ್ ಇಟ್ ವಿಲ್ ಕಾಸ್ ಪ್ರಾಬ್ಲಮ್. ಅದೇ ರೀತಿ ನೀವು ಕೇಳಿದ ಪ್ರಶ್ನೆ ಏನು ಅಂದರೆ, ಹೊರಗಡೆ ವಾಶ್ರೂಮ್ಗಳು ಕ್ಲೀನ್ ಇರಲ್ಲ, ಮತ್ತು ಕ್ಲೀನ್ ಇರಲ್ಲ ಅನ್ನೋ ಕಾರಣಕ್ಕೆ ಹೋಗ್ಬೋದಾ ಹೋಗಬಾರ್ದಾ ಅಂತ. ಹೊರಗಡೆ ಪಬ್ಲಿಕ್ ಟಾಯ್ಲೆಟ್ಸು ತಕ್ಕ ಮಟ್ಟಿಗೆ ಕ್ಲೀನ್ ಇದೆ ಅಂದರೆ ಮೂಗು ಮುಚ್ಕೊಂಡಾದ್ರೂ ಹೋಗ್ಬಿಟ್ಟು ಬನ್ನಿ, ಹೋಗ್ಬೋದು ಹೋಗುವಂಥ ಸ್ಥಿತಿಯಲ್ಲಿ. ಅದರಲ್ಲಿ ತುಂಬ ಕೆಟ್ಟದಾಗಿರುವಂಥ ಸ್ಥಿತಿಯಲ್ಲೂ ಇರುತ್ತೆ, ಹೋಗೋಕ್ಕೆ ಆಗಲ್ಲ, ಆವಾಗ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಸಾಧಾರಣ ಹೊರಗಡೆ ಹೋದಾಗ ಕೆಲವೊಂದು ಬ್ಯಾಂಕ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಪೆಟ್ರೋಲ್ ಪಂಪ್ಗಳಲ್ಲಂತೂ ಇದ್ದೇ ಇರುತ್ತೆ. ಇತ್ತೀಚೆಗೆ ನಾನು ಗಮನಿಸಿದ ಹಾಗೆ ಈಗ ಒಂದು 10 ವರ್ಷ ಹಿಂದೆ ಕಂಪೇರ್ ಮಾಡಿದರೆ ವಾಶ್ರೂಮ್ಗಳು ಕಂಪ್ಯಾರಿಟಿವ್ಲಿ ಪಬ್ಲಿಕ್ ವಾಶ್ರೂಮ್ಗಳು ಕ್ಲೀನ್ ಇದೆ ಈಗ. ಹೌದು, ಈಗ ಪಬ್ಲಿಕ್ ಈವನ್ ಟೂರಿಸ್ಟ್ ಪ್ಲೇಸ್ಗಳಲ್ಲೂ ಕೂಡ ಮುಂಚೆಗೆ ಕಂಪೇರ್ ಮಾಡಿದರೆ ಈಗ ಕ್ಲೀನ್ ಜಾಸ್ತಿ ಇದೆ. ಕೆಲವೊಂದು ಪಬ್ಲಿಕ್ ಟಾಯ್ಲೆಟ್ಸ್ ಫ್ರೀ ಇರುತ್ತೆ, ಕೆಲವೊಂದು ಕಡೆ 5 ರೂಪಾಯಿ 10 ರೂಪಾಯಿ ಚಾರ್ಜಸ್ಸು ಇರುತ್ತೆ. ಬಟ್ ನಮ್ಗನ್ಸುತ್ತೆ ಅಯ್ಯೋ 10 ರೂಪಾಯಿ ಕೊಡಬೇಕಾ ಅಂತ, ಬಟ್ ಫಾರ್ ಯೋರ್ ಹೆಲ್ತ್ ಕೊಡಿ ಅಷ್ಟೇ. ಸೊ ಸಾಧ್ಯ ಆದಷ್ಟು ಹೊರಗಡೆ ಹೋಗೋದನ್ನು ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಹೋಗೋದು ಒಳ್ಳೆಯದು. ಇನ್ನೊಂದು ನೀವು ಹೇಳಿರೋದೇನು ಅಂದರೆ, ನನ್ನ ಮನೆಯಲ್ಲಿ ನನಗೆ ಕಂಫರ್ಟ್ ಇದೆ, ಹೊರಗಡೆ ಬೇರೆ ಕಡೆ ಆಗಲ್ಲ ಅಂತ. ಅದು ಮೈಂಡನ್ನು ಕಂಡೀಷನ್ ಆಗಿರುತ್ತೆ, ಮೈಂಡ್ ಕಂಡೀಷನಿಂಗ್ ಅಂತ ಇದೆ, ಇಂಥದ್ದಕ್ಕೆ ಫಿಕ್ಸ್ ಆಗಿರುತ್ತೆ ಮೈಂಡ್. ಹಾಗೆ ಅಂದರೆ ನನ್ನ ಮನೆಯಲ್ಲೇ ಹೋಗಬೇಕು, ಅದು ಸುಮಾರು ವಿಷಯ ಇದೆ. ಬರೀ ಮನೆ ಟಾಯ್ಲೆಟ್ ಅನ್ನೋದು ಮಾತ್ರ ಅಲ್ಲ. ನನಗೆ ಕಾಫಿ ಕುಡಿದ್ಮೇಲೆ ಮಾತ್ರ ಹೋಗ್ತೀನಿ ನಾನು, ನನಗೆ ಕೆಲವರಿಗೆ ಪೇಪರ್ ಓದ್ತಾ ಟಾಯ್ಲೆಟಿಗೆ ಹೋಗೋ ಅಭ್ಯಾಸ ಇರುತ್ತೆ, ಹೀಗೆ ಏನೇನೋ ಒಂದು ಇರುತ್ತೆ. ಈಗ ಮೊಬೈಲ್ ನೋಡ್ಕೊಂಡಿರ್ತಾರೆ, ನ್ಯೂಸ್ ಪೇಪರ್ ಇಲ್ಲ, ಏನೇನೋ ಇಂಥದ್ದೊಂದು ರಿಚುವಲ್ಸ್ ಇರುತ್ತೆ ಅವರದ್ದು. ನನಗೆ ಹೀಗೆ ಮಾಡಿದ ಮೇಲೆ ಮಾತ್ರ ಆಗತ್ತೆ, ನನಗೆ ಬೆಳಗ್ಗೆ ವಾಕ್ ಮಾಡಿದ ಮೇಲೆ ಮಾತ್ರ ಆಗತ್ತೆ, ಹೀಗೆ ಏನೋ ಒಂದಷ್ಟು ಅವ್ರವ್ರದ್ದು ರಿಚುವಲ್ಸ್ ಇಟ್ಕೊಂಡಿರ್ತಾರೆ ಅವರು. ಆ ಥರ ಕಂಡೀಷನಿಂಗ್ ಆಗಿರುತ್ತೆ ಮೈಂಡ್. ಬಟ್ ಅದು ರಿಯಲ್ ಅಲ್ಲ ಅಂದರೆ ಅವ್ರ ದೇಹ ಮನಸ್ಸು ಆ ಥರ ಫಿಕ್ಸ್ ಆಗಿರುತ್ತೆ, ಅದಿಲ್ಲದೇನೂ ಮಾಡೋಕ್ಕೆ ಸಾಧ್ಯ ಇದೆ. ಬಟ್ ಅವ್ರ ಅದರಿಂದ ಹೊರಗಡೆ ಬರಬೇಕು. ಕೆಲವರಿಗೆ ಪಬ್ಲಿಕ್ ಟಾಯ್ಲೆಟ್ ಅಂತ ಅಲ್ಲ, ನೆಂಟರ ಮನೆಗೆ ಹೋಗಿರ್ತಾರೆ, ಸ್ನೇಹಿತರ ಮನೆಗೆ ಹೋಗಿರ್ತಾರೆ, ಅಲ್ಲಿ ವಾಶ್ರೂಮ್ ಕ್ಲೀನೇ ಇರುತ್ತೆ, ಆದರೂ ಹೋಗೋಕ್ಕೆ ಆಗಲ್ಲ. ಅದು ಮಾನಸಿಕವಾಗಿ ನಾವು ಒಂದೆರಡು ದಿನ ಬೇಕಾಗತ್ತೆ ಹೊಸ ಜಾಗಕ್ಕೆ ಹೋದರೆ. ಈಗ ನಾವು ಹಾಸ್ಟೆಲಿಗೆ ಹೋದ್ವಿ ಅಂದರೆ ಅಲ್ಲಿನ ವಾಶ್ರೂಮಿಗೆ ನಮಗೆ ಸೆಟ್ ಆಗೋದಕ್ಕೆ ಮತ್ತೊಂದೆರಡು ದಿನ ಬೇಕಾಗತ್ತೆ ಕೆಲವರಿಗೆ. ಹೌದು, ಇದು ರೂಢಿ ಮಾಡ್ಕೋಬೇಕು, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಆರೋಗ್ಯಕ್ಕೆ ನಾವು ರೂಢಿ ಮಾಡ್ಕೋಬೇಕು ಇಂಥದ್ನೆಲ್ಲ. ಯಾರು ಹೆಚ್ಚು ಹೊರಗಡೆ ಓಡಾಡ್ತೀರಾ, ಯಾರು ಹೆಚ್ಚು ಪ್ರವಾಸ ಹೋಗ್ತೀರಾ, ಇಂಥವರು ಇದಕ್ಕೆಲ್ಲ ತಯಾರಿದ್ದೇ ಹೋಗಬೇಕು, ರೆಡಿ ಮಾಡ್ಕೋಬೇಕು ಮೈಂಡನ್ನು. ಇಲ್ಲ ಇದಕ್ಕೆ ಟಾಯ್ಲೆಟಿಗೆ ಹೋಗೋದು ಮಾತ್ರ ಅಲ್ಲ, ನಿದ್ದೆ ಮಾಡೋದಕ್ಕೂ ಸಂಬಂಧ ಇದೆ. ಅವ್ರ ಹಾಸಿಗೆಯಲ್ಲಿ ಅವರ ರೂಮಲ್ಲಿ ಮಲಗಿದ್ರೆ ಮಾತ್ರ ನಿದ್ದೆ ಬರೋವಂಥದ್ದು, ಅವ್ರ ಬೆಡ್ಶೀಟ್ ಇದ್ರೆ ಮಾತ್ರ ನಿದ್ದೆ ಬರೋವಂಥದ್ದು. ಜಾಗ ಬದಲಾವಣೆ ಆದ್ರೆ ನಿದ್ದೆ ಬರಲ್ಲ, ಹೊಸ ಜಾಗದಲ್ಲಿ ನಿದ್ದೆ ಬರಲ್ಲ. ತುಂಬಾ ಜನಕ್ಕೆ ಇದೆಲ್ಲ ಸಮಸ್ಯೆಗಳಿರುತ್ತೆ. ಡೈಲಾಗ್ ನೆನಪಾಗುತ್ತಲ್ಲ, ಚಿಂತೆ ಇಲ್ಲದೆ ಒಂದು ಸಂತೆಯಲ್ಲೂ ನಿದ್ದೆ, ಇದೆಲ್ಲ ಚಿಂತೆಗಳೇ. ನನಗೆ ನನ್ನ ಮನೇಲಿ ಮಾತ್ರ ನಿದ್ದೆ ಬರುತ್ತೆ, ಇದೆಲ್ಲ ನಾವೇ ಸೃಷ್ಟಿ ಮಾಡ್ಕೊಂಡಿರೋವಂಥ ಸಮಸ್ಯೆಗಳಿದೆಲ್ಲ. ಸೊ ಹಾಗೆ ಕಮಿಂಗ್ ಬ್ಯಾಕ್ ಟು ಯೂರಿನ್ ಪಾಸ್ ಮಾಡೋದು, ವಾಶ್ರೂಮ್ಗಳು ಹೊರಗಡೆ ಸಾಧ್ಯ ಆದಷ್ಟು ಹೋಗಿ. ಇಲ್ಲ ಯಾವುದೋ ಒಂದು ಕಡೆಯಲ್ಲಿ ವಾಶ್ರೂಮೇ ಇಲ್ಲ, ನನಗೆ ಅರ್ಜೆಂಟ್ ಹೋಗಬೇಕು, ವೆರಿ ಕಾಮನ್ ಥಿಂಗ್. ಹೆಣ್ಮಕ್ಳು ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ವಾಶ್ರೂಮ್ ಕ್ಲೀನ್ ಇಲ್ಲ, ಹೊರಗಡೆ ಜಾಗ ಇದೆ, ಸ್ವಲ್ಪ ಪ್ರೈವೇಸಿ ಇದೆ, ಅಲ್ಲಿ ಯೂರಿನ್ ಪಾಸ್ ಮಾಡೋದ್ರಿಂದ ಯಾರಿಗೂ ಏನೂ ಸಮಸ್ಯೆ ಇಲ್ಲ. ಹಾಗಂತ ರಸ್ತೆ ಬದಿಲೆಲ್ಲ ಹೋಗಿ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ, ಪ್ರೈವೇಸಿ ಪ್ರಾಬ್ಲಮ್ಮು ಇದೆ. ಇನ್ನೊಂದು ಹೈಜೀನ್ ಸಮಸ್ಯೆನೂ ಬರುತ್ತೆ. ಎಲ್ಲೆಲ್ಲೋ ನಾವು ಈಗ ಯಾರೋ ಎಲ್ಲೋ ಒಂದು ಕಡೆ ಯಾರ್ದೋ ಮನೆ ಮುಂದೆ, ನಮ್ಮ ಮನೆ ಮುಂದೆ ಬಂದು ಯಾರಾದರೂ ಮಾಡಿದರೆ ನಮಗನ್ಸಲ್ವಾ, ಇದೇನು ಇಲ್ಲಿ ಈಗ ಬೆಂಗಳೂರಲ್ಲಿ ನೋಡ್ತೀವಿ, ನಾಯಿಗಳನ್ನು ಬರ್ತಾರೆ, ಮನೆ ಮುಂದೆ ಮಾಡಿಸ್ಬಿಟ್ಟು ಹೋಗ್ತಾರೆ, ನಮ್ಗೆ ಎಷ್ಟು ಅಸಹ್ಯ ಅನಿಸುತ್ತೆ. ಆ ಥರ ಇನ್ನೊಬ್ರಿಗೆ ಆಗಬಾರ್ದು. ಸೊ ನಾವು ಅಂಥ ಒಂದು ಸಂದರ್ಭ, ಎಸ್ಪೆಷಲಿ ಪ್ರವಾಸ ಮಾಡುವಾಗ ಈ ಸಮಸ್ಯೆಗಳು ಬಂದಾಗ, ಬಯಲು ಶೌಚ ಅಕಸ್ಮಾತ್ ಬೇರೆಲ್ಲೂ ಸಿಕ್ಕಿಲ್ಲ ಅಂದರೆ ವಿ ಕ್ಯಾನ್ ಗೋ ಫಾರ್ ದ್ಯಾಟ್. ಪ್ರೈವೇಸಿ ಇದೆ, ಸ್ವಲ್ಪ ಜಾಗ ಚೆನ್ನಾಗಿದೆ,
ನೋ ಇಶ್ಯೂಸ್. ಇಲ್ಲಾಂದರೆ ನೀವು ಅದನ್ನು ಕಂಟ್ರೋಲ್ ಇನ್ನೊಂದು ಏನಾಗುತ್ತೆ ಅಂದರೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ತುಂಬ ಹೊತ್ತು, ಎಸ್ಪೆಷಲಿ ಯೂರಿನ್ನ ಜಾಸ್ತಿ ಹೊತ್ತು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಏನಾಗುತ್ತೆ ಅಂದರೆ ನಮ್ಮ ಏನು ಮೂತ್ರಕೋಶದಿಂದ ಯೂರಿನ್ ಕೆಳಗಡೆ ಬರೋದಕ್ಕೆ ಒಂದು ಪೈಪ್ ಥರ ಒಂದು ನಾಳ ಅಂತ ಇರುತ್ತೆ, ಯುರೆತ್ರ ಅಂತ ಹೇಳ್ತೀವಿ. ಅದನ್ನು ಕಂಟ್ರೋಲ್ ಮಾಡೋದು ಸ್ನಾಯುಗಳಿರುತ್ತೆ, ಮಸಲ್ಸ್ ಇರುತ್ತೆ. ಆ ಮಸಲ್ ಟೈಟ್ ಆಗಿದಾಗ ಕಂಟ್ರೋಲಲ್ಲಿರುತ್ತೆ. ಆದರೆ ಯಾವಾಗ ಮೇಲಿಂದ ಪ್ರೆಷರ್ ಬರ್ತಾ 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 ಹೋಗುತ್ತೆ, ನರ್ವ್ಸ್ ಸಿಗ್ನಲ್ಸ್ ಕಳಿಸ್ತಾ ಇರುತ್ತೆ ಮೆದುಳಿಗೆ, ಮೇಲ್ಗಡೆಗೆ ಏನು ಸ್ಪೈನಲ್ ಕಾರ್ಡ್ಗೆ ಕಳಿಸ್ತಾ ಇರುತ್ತೆ ಸಿಗ್ನಲ್ಸು. ಇಲ್ಲಿ ಪ್ರೆಷರ್ ಇದೆ, ನಾನು ಓಪನ್ ಆಗಬೇಕು, ಗೇಟ್ ಓಪನ್ ಆಗಬೇಕಲ್ಲ. ಈಗ ನೀವು ಒಂದು ಗೇಟ್ ಕ್ಲೋಸ್ ಮಾಡ್ತೀರಾ, ಒಂದು 500 ಜನ ಬಂದು ನುಗ್ಗಿದ್ರೆ ಗೇಟ್ ಓಪನ್ ಆಗಲೇಬೇಕಲ್ಲ, ಹೌದು ಅಲ್ವಾ? ಒಬ್ಬರು ಇಬ್ಬರು ತಳ್ಳಿದ್ರೆ ಏನೂ ಆಗಲ್ಲ. ಸೊ ಆಗ ಅದೇ ನಮಗೆ ಗೊತ್ತಿಲ್ಲದೆ ಕಂಟ್ರೋಲ್ ಮೀರಿ, ನಮ್ಮ ಹಿಡಿತ ಮೀರಿ ಯೂರಿನ್ ಪಾಸ್ ಆಗುವಂಥದ್ದು. ಇನ್ನೊಂದು ಸಮಸ್ಯೆ ಏನು ಅಂದರೆ ಸ್ವಲ್ಪ ವಯಸ್ಸಾದ ಮಹಿಳೆಯರಲ್ಲಿ ಇದು ಜಾಸ್ತಿ ಇರುತ್ತೆ. ಮಹಿಳೆಯರಲ್ಲಿ ಜಾಸ್ತಿ ಇರುವಂಥದ್ದು ವಯಸ್ಸಾದವರಲ್ಲಿ, ಅಥವಾ ಡೆಲಿವರಿ ಆಗಿ ಸ್ವಲ್ಪ ಸಮಯ, ಒಂದು ಆರಂಭದ ಒಂದಷ್ಟು ಕಾಲ ಡೆಲಿವರಿ ಆದಮೇಲೆ ಕೂಡ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ, ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ. ಯೂರಿನ್ ಆಗಾಗ ಪಾಸ್ ಆಗುವಂಥದ್ದು, ಇದು ಕೂಡ ಒಂದು ಸಮಸ್ಯೆ ಇದೆ. ಅಂಥ ಸಮಸ್ಯೆ ಇದ್ದರೂ ಅದಕ್ಕೆ ಚಿಕಿತ್ಸೆ ಇದೆ ಟು ಸಮ್ ಎಕ್ಸ್ಟೆಂಟ್, ಕಂಟ್ರೋಲ್ ಸ್ನಾಯುಗಳನ್ನು ಟೈಟ್ ಮಾಡುವಂಥದ್ದು ಎಲ್ಲ. ಆಗ ಅಡಲ್ಟ್ ಡಯಪರ್ ಯೂಸ್ ಮಾಡಬೇಕಾಗತ್ತೆ ಅಂತ ಸಮಸ್ಯೆ ಇದ್ದಾಗ. ಆ ಥರ ಪ್ರಾಬ್ಲಮ್ ಯೂರಿನರಿ ಇನ್ಕಾಂಟಿನೆನ್ಸ್ ಇದ್ದರೆ ಆವಾಗ ಅದನ್ನು ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಅದಕ್ಕೆ ಮೆಡಿಸಿನ್ ಅಂತ ಇಲ್ಲ, ಮಾತ್ರೆ ತಗೊಂಡು ಅದನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಮಸಲ್ಸ್ ಅಲ್ವಾ, ಸ್ನಾಯುಗಳು. ನನಗೆ ಈ ಥರ ಟೈಟ್ ಮಾಡೋಕ್ಕೆ ಈ ಸ್ನಾಯುಗಳಿಗೆ ಶಕ್ತಿ ಬೇಕು, ಕೈಯನ್ನು ಗಟ್ಟಿ ಮಾಡೋಕ್ಕೆ. ಆ ಶಕ್ತಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದು ಸುತ್ತ ಆ ಯುರೆತ್ರಾದ ಸುತ್ತ ಏನು ಯೂರಿನರಿ ಸ್ಪಿಂಕ್ಟರ್ ಅಂತ ಹೇಳ್ತೀವಿ, ಆ ಮೂತ್ರ ಹೊರಗಡೆ ಬರುವಂಥ ಸುತ್ತಲಿನ ಸ್ನಾಯುಗಳಿಗೆ ಶಕ್ತಿ ಇರಲ್ಲ ಆಗ. ಸೊ ಆವಾಗ ಅಡಲ್ಟ್ ಡಯಪರ್ಸ್ ಏನು ಬಳಸ್ತೀವಿ ಅದನ್ನು ಬಳಸಬಹುದು.